ತೂಕ ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ, ಇಲ್ಲ ನಿಮ್ಮ ಆರೋಗ್ಯ ಚೆನ್ನಾಗಿಟ್ಕೊಳ್ಳೋದಿಕ್ಕ? ಯಾಕೆ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದ್ರೆ, ತುಂಬಾ ಜನ ಏನ್ ಮಾಡ್ತಾರೆ, ಮಿಷಿನ್ ಮೇಲೆ ನಿಂತ್ಕೊಂಡ ತಕ್ಷಣ ಯಾವ ನಂಬರ್ ಬರುತ್ತೋ ಆ ನಂಬರ್ ಕಡಿಮೆ ಮಾಡೋದ್ರ ಮೇಲೆ ಅವ್ರ ಗಮನ ಇರುತ್ತೆ. ಆದ್ರೆ ನಮ್ಮ ನಿಜವಾದ ಗುರಿ ಏನು? ನಾವು ಆರೋಗ್ಯವಾಗಿರೋದಲ್ವಾ? ತುಂಬಾ ಜನ ಕಡಿಮೆ ತಿನ್ನೋದ್ರಿಂದ ನಂಗೆ ತೂಕ ಕಡಿಮೆ ಆಗುತ್ತೆ ಅಂತ ತಿನ್ನೋದ್ರಲ್ಲಿ ಕಡಿಮೆ ಮಾಡ್ತಿರ್ತಾರೆ. ತಿನ್ನೋದ್ರಲ್ಲಿ ಕಡಿಮೆ ಮಾಡೋದ್ರಿಂದ ಆರೋಗ್ಯ ಬಂದ್ಬಿಡಲ್ಲ. ಸರಿಯಾದ ಆಹಾರವನ್ನ ಸರಿಯಾದ ಟೈಮಿಗೆ ಸರಿಯಾದ ಪ್ರಮಾಣದಲ್ಲಿ ತಗೊಂಡ್ರೆ ನಮ್ಗೆ ಆರೋಗ್ಯ ಸಿಗೋದು. ಇದರಲ್ಲಿ ಒಂದು ಕ್ವಾಲಿಟಿ ಪ್ರೋಟೀನ್ ಇದೆಯಾ, ಅದರೊಳಗಡೆ ಫೈಬರ್ ಇದೆಯಾ, ಮತ್ತೆ ಹೆಚ್ಚು ಹಣ್ಣು ತರಕಾರಿಗಳು ಇದೆಯಾ, ಸೊ ಹಾಗೆ ಒಳ್ಳೆ ಕೊಬ್ಬಿನ ಅಂಶ ಇದೆಯಾ, ಮತ್ತೆ ನಾನು ಸಾಕಷ್ಟು ನೀರು ಕುಡಿತಿದ್ದೀನ, ಪ್ರತಿದಿನ ನಿದ್ರೆ ಮಾಡ್ತಿದ್ದೀನ, ಇದೆಲ್ಲ ತುಂಬಾ ಮುಖ್ಯ ಆಗುತ್ತೆ ನಾವು ಆರೋಗ್ಯವಾಗಿರೋದ್ರ ಮೇಲೆ. ಈವನ್ ನಮ್ಮ ತೂಕನ ಕಡಿಮೆ ಮಾಡ್ಕೊಳ್ಳುವಂತ ವಿಚಾರ ಬಂದಾಗ ನಿಮಗೆ ದೇಹಕ್ಕೆ ಬೇಕಾದ ಪೋಷಕಾಂಶಗಳನ್ನ ಪ್ರತಿದಿನ ನೀಡೋದ್ರಿಂದ ನಮ್ಮ ಆರೋಗ್ಯ ಅನ್ನೋದು ನಮಗೆ ಸಿಗೋದು. ಇದರಲ್ಲಿ ತೂಕ ಕಡಿಮೆ ಆಗೋದು ಒಂದು ರಿಸಲ್ಟ್ ಅಷ್ಟೇ, ಆದರೆ ಶಕ್ತಿ ಹೆಚ್ಚಾಗೋದು, ಮತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗೋದು, ಆತ್ಮವಿಶ್ವಾಸ ಹೆಚ್ಚಾಗೋದು ನಾವು ಆರೋಗ್ಯವಾಗಿರೋದ್ರಿಂದ. ನೀವು ಇವತ್ತು ಮಾಡುವಂತ ಒಂದು ಒಳ್ಳೆ ಆಹಾರದ ಆಯ್ಕೆ ನಿಮ್ಮ ಜೀವನದ ಭವಿಷ್ಯವನ್ನ ನಿರ್ಧಾರ ಮಾಡುತ್ತೆ. ಅದಕ್ಕೆ ನೀವು ತಿನ್ನೋ ಆಹಾರ ನನ್ನ ಭವಿಷ್ಯಕ್ಕಾಗಿ ತಿಂತಾ ಇದ್ದೀನ ಅಥವಾ ಈ ಕ್ಷಣ ಅಥವಾ ಈ ದಿನಕ್ಕಾಗಿ ತಿಂತಾ ಇದ್ದೀನ ಅಂತ ಯೋಚನೆ ಮಾಡಿ ತಿನ್ನಿ. ಡಯಟ್ಗಾಗಿ ಬದುಕಬೇಡಿ, ಆರೋಗ್ಯಕ್ಕಾಗಿ ಬದುಕಿ. ಆರೋಗ್ಯಕರ ಜೀವನವೇ ನಮ್ಮ ನಿಜವಾದ ಸಂಪತ್ತು. ತೂಕದ ಸಂಖ್ಯೆಯಿಂದ ಓಡಬೇಡಿ, ಆರೋಗ್ಯಕರ ಅಭ್ಯಾಸದಿಂದ ಓಡಿ. ಆವಾಗ ರಿಸಲ್ಟ್ ಅನ್ನೋದು ತಾನಾಗೆ ನಿಮ್ಮನ್ನ ಉಳಿಕೊಂಡು ಬರುತ್ತೆ.